ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿನ್ನೆ ಬೆಳಗಾವಿ ನಗರದೊಳಗೆ ನನಗೆ ಕಾರ್ ತೊಗೊಂಡು ಹೋಗುತ್ನ್ಯಾಗ ಈ ಘಟನಾ ನೋಡಿ ಗಪ್ಪನ ಬ್ರೇಕ್ ಹಚ್ಚಿಸಿ ಗಾಡಿ ನಿಲ್ಲಿಸಿ ಸೈಡ್ ತೊಗೊಂಡು. ಅದಕ್ಕೆ ಬಹುತೇಕ ನಮ್ಮ ಹಳ್ಳಿಗಳ್ದಾಗ ದೊಂಬ್ರಾಟನೂ ಅಂತಾರ. ಯಾಕೋ ಅದು ಸಣ್ಣ ಹುಡುಗಿ ತಲೆ ಮ್ಯಾಗ ಒಂದು ಎರಡು ಸಣ್ಣ ಕೊಡ ಇಟ್ಕೊಂಡು ಹಗ್ಗದ ಮ್ಯಾಗ, ಅದಕ್ಕೆ ಈ ನಮ್ಮ ಕ್ರೀಡಾ ಇಲಾಖೆದವ್ರು ಜಿಮ್ನಾಸ್ಟಿಸಮ್ ಅಂತಾರೆ, ಜಿಮ್ನಾಸ್ಟಿಕ್ ಅಂತಾರೆ, ಅದಕ್ಕೆ ಜಿಮ್ನಾಸ್ಟಿಕ್. ಬಹುತೇಕ ಆ ಹುಡುಗಿ ಸುಮಾರು ಒಂದು ಒಂದು 10-15 ಮಿನಿಟ ಸಣ್ಣ ಹುಡುಗಿ ಒಂದು ಬಡ್ಗಿ ಹಿಡ್ಕೊಂಡು ಹಗ್ಗದ ಮ್ಯಾಗ ಹಿಂದ ಮುಂದ ಆಕಿ ಒಂದು ಒಂದು ಹಾಡು ಹಾಕಿದ್ರು. ಆ ಹಾಡಿಗೆ ಬಡ್ಗಿ ಹಿಡ್ಕೊಂಡ ಹಿಂದ ಮುಂದ ಒಂದು ಅಂಜಿಕಿಲ್ದ ಒಂದು 5-6 ಫೂಟ್ ಹಗ್ಗದ ಮ್ಯಾಗ, ಅದು 6 ಫೂಟ್ ಮ್ಯಾಗ ಹಗ್ಗಿತ್ತು. ಬಿದ್ದರೆ ಕೈಕಾಲನ್ನ ಮುರಿಬೇಕು, ತಲೆ ಹೊಡಿಬೇಕು. ಬ್ಯಾಲೆನ್ಸಿಂಗ್ ಆಗಿ ಈ ರೈಲ್ವೆ ಹಂಗ ಹಿಂದಿನ ಇಂಜನ್ ಹಿಂದೆ ಜಗತೈತಿ, ಮುಂದಿನ ಇಂಜನ್ ಮುಂದೆ ಜಗತೈತಿ, ಹಂಗೆ ಅಡ್ಡಾಡತ್ತೀವಿ. ಯಾಕೆ ನನಗೆ ಹಂಗೆ ಅನಿಸ್ತಂದ್ರೆ, ಮೊನ್ನೆ ಈ ನಮ್ಮ ಒಲಿಂಪಿಕ್ದಾಗ ಪದಕಗಳ ಯಾಕೆ ಕಡಿಮೆ ತೊಗೊಳತ್ತಂತ ಆ ಕಡೆ ವಿಚಾರ ಬಂದಿತ್ತು ನನಗೆ. ಆ ಹುಡುಗಿ ಮಾಡೋದು ನೋಡಿ ಕೆಟ್ಟ ಅನ್ಸಾತಿತ್ತು. ಇಂಥ ಈ ಹೆಣ್ಮಕ್ಳ ಇವ್ರಿಗೆ ರಕ್ತಗತವಾಗಿ ಕಲೆಗಳು ಬಂದಿರ್ತಾವೆ. ಇವತ್ತು ನಮ್ಮ ರಾಜ್ಯದಾಗ ನೋಡ್ರಿ ನೀವು, ಸಿದ್ಧಿ ಜನಾಂಗ ಐತದ. ಇವತ್ತು ಆ ಸಿದ್ಧಿ ಜನಾಂಗ ಎಲ್ಲದ್ರಾಗೂ ಅವ್ರಿಗೆ ಬ್ಲಡ್, ಅವರಿಗೆ ನಾವು ಕೋಚಿಂಗ್ ಕೊಟ್ರೆ ಪದಕಗಳನ್ನ ಇಡೀ ದೇಶಕ್ಕೆ ಕಾಂಪಿಟೇಷನ್ ಮಾಡ್ತಾರೆ. ಇವತ್ತು ಕಿನ್ಯಾ ದೇಶಕ್ಕೆ ಹೋಗ್ರಿ ನೀವು, ಕಿನ್ಯಾದಾಗ ಕ್ರಾಸ್ ಕಂಟ್ರಿ ಓಡ್ತಾರಲ್ಲ, ಅವ್ರು 10-20 ಕಿಲೋಮೀಟ್ರ್ ಓಡ್ಯನ ತಮ್ಮ ದಿನನಿತ್ಯದ ಆ ದೇಶದಾಗ ಬಳಕೆ ಸಾಮಾನುಗಳನ್ನ ತೊಗೊಂಬರ್ಬೇಕು. ಇವತ್ತು ಅಮೇರಿಕಾದಾಗೂ ನೋಡ್ರಿ ನೀವು, ಇವತ್ತು ಒಲಿಂಪಿಕ್ದಾಗ ಆ ದೇಶದ ಜನ ಭಾಳ ಕಡಿಮೆ ಇರ್ತೈತೆ. ಬೇರೆ ಬೇರೆ ರಾಷ್ಟ್ರದಾಗ ರಕ್ತಗತವಾಗಿ ಬಂದವ್ರನ್ನ ಟ್ರೈನಿಂಗ್ ಮಾಡಿಕ್ಯಾಸ ಆ ಪದಕಕ್ಕೆ ನಿಲ್ಲಿಸ್ತಾರೆ. ಅವ್ರು ಅಮೇರಿಕಾದ ಪದಕನ ಅಂತಾರೆ ಅವ್ರು. ಇವತ್ತು ಚೀನಾದಾಗ ಮಾಡಿ ನಾನು ನೋಡಿನಿ, 3-4 ವರ್ಷದ ಸಣ್ಣ ಹುಡುಗರನ್ನ ಎಷ್ಟು ಒಂದು ಇದ್ರಲ್ಲೇ ಅವ್ರಿಗೆ ಪರಿಣಿತಿ ಕೊಡ್ತಿರ್ತಾರಂದ್ರೆ, ಅವ್ರನ್ನ ಟ್ರೈನ್ ಮಾಡ್ತಿರ್ತಾರೆ ಅನ್ನೋದನ್ನ ಒಂದು 3-4 ವರ್ಷದಿಂದ ಮಾಡ್ತಾರೆ. ಅದಕ್ಕೆ ಅವರ ಒಲಿಂಪಿಕ್ದಾಗ ಪದಕಗಳು ತಗೋತಾರೆ. ಈಗ ನಾನು ಯಾಕಿದನ್ನು ವಿಷಯ ಹೇಳತ್ತೇನೆಂದ್ರೆ, ಇವತ್ತು ನಮ್ಮದೇ ಆದಂಥ ರಾಜ್ಯದೊಳಗೆ ಕೇಂದ್ರದೊಳಗೆ ಒಂದು ಕ್ರೀಡಾ ಇಲಾಖೆ, ಯುವಜನ ಸೇವಾ ಇಲಾಖೆ ಅಂತ ಐತಿ. ಬರೀ ನೀವು ಅರ್ಜಿ ಕೊಟ್ಟವ್ರಿಗಟ್ಟ ನೀವು ಅವ್ರಿಗೆ ಒಂದು ಅವ್ರಿಗೆ ಟ್ರೈನಿಂಗ್ ಕೊಡಬೇಡ್ರಿ ನೀವು ಆ ಇಲಾಖೆದವ್ರು. ಇಂಥವ್ರು ನೋಡ್ರಿ ನೀವು ಇಡೀ ರಾಜ್ಯದಾಗ ಎಲ್ಲಿ ಬೇಕಲ್ಲಿ ಅದಾರ. ಹೇಳಿಲ್ಲ, ಈಗ ಸಿದ್ಧಿ ಜನಾಂಗ ಆಯ್ತು, ಇನ್ನೂ ಅನೇಕ ಜನಗಳ ಇವತ್ತು ಅವ್ರ ಬರ್ತನೆ ಬಂದಿರ್ತೈತೆ. ಅಂಥವ್ರನ್ನ ಈಗ ಗಲ್ಲಿ ಒಳಗೆ ಅಡ್ಡಾಡ್ತಿರ್ತಾರೆ. ಅಂಥವ್ರನ್ನ ಹುಡುಕೋ ಕೆಲಸ ನಿಮ್ಮ ಇಲಾಖೆದ್ದನು. ಯಾಕಂದ್ರೆ ಈ ಹುಡುಗಿನ ನಾ ಕೇಳಿದಾಗ, ಆ ಹುಡುಗಿ ಎಷ್ಟು ಬ್ಯಾಲೆನ್ಸಿಂಗ್, ಸಣ್ಣ ಹುಡುಗಿ ಎಷ್ಟು ದಿವಸದಿಂದ ಮಾಡತ್ತಿ ಅಂದ್ರೆ ಒಂದು 5-6 ವರ್ಷದಿಂದ ಅಂತ ಏನೋ ಆ ಹುಡುಗಿ ಹೇಳ್ತ. ಅಂಥವ್ರನ್ನ ನಾವು ಬೆಳಕಿಗೆ ತಂದ ಅವ್ರಿಗೆ ನಾವು ಟ್ರೈನಿಂಗ್ ಕೊಟ್ಟು ಅಂದ್ರೆ ದೇಶದಾಗ ಈ ಕ್ರೀಡಾ ನಾವು ಪದಕಗಳನ್ನ, ಅನೇಕ ಪದಕಗಳನ್ನ ತಗೋಬಹುದು. ಮತ್ತು ಆ ಕ್ರೀಡಾ ಇಲಾಖೆನೂ ಯಾರಿಗೆ ಸಹಾಯಧನ ಕೊಡ್ತೈತಿ, ಯಾರಿಗೆ ಟ್ರೈನಿಂಗ್ ಕೊಡ್ತಾರ ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಯಾಕೆ ನೀವು ಅಮೇರಿಕಾದಂಥವ್ರು, ಚೀನಾದಂಥವ್ರು ಬೇರೆ ದೇಶಕ್ಕೆ ಹೋಗಿ ಅವ್ರನ್ನ ಕರ್ಕೊಂಬಂದು ಟ್ರೈನ್ ಕೊಡ್ತಾರೆ. ನಮ್ಮಲ್ಲೇ ಇಂಥವ್ರು ಭಾಳಷ್ಟು ಜನ ನಮ್ಮ ದೇಶದೊಳಗೆ, ರಾಜ್ಯದೊಳಗೆ ಈ ಬರ್ತ್ ಅವ್ರಿಗೆ ಹೆರಿಡಿಟಿ, ಅವ್ರ ಹುಟ್ಟಿನಿಂದ ಬಂದಂಥ ಅನೇಕ ಸಮುದಾಯಗಳು ಅದಾವೆ, ಬುಡಕಟ್ಟು ಸಮುದಾಯಗಳು. ಅಂಥವ್ರನ್ನ ನೀವು ಟ್ರೈನಿಂಗ್ ತಂದ ಇಂಥವನ್ನೆಲ್ಲ ಯಾಕೆ ಮಾಡಬಾರ್ದು? ನಾವು ನೋಡ್ತಿರ್ತೇವೆ ಜಿಮ್ನಾಸ್ಟಿಕ್ದಾಗ ಇಂಥವ್ರ ಈ ಒಂದು ಏನು ಇವರಿಗೆ ಪರಿಣಿತಿ ಇಲ್ದ, ಇವ್ರ ಟ್ರೈನಿಂಗ್ ಇಲ್ದ, ಇವ್ರು ಇಷ್ಟು ಒಂದು ಅರ್ಧ ತಾಸು ಗಂಟ್ಲೆ ಒಂದು ಹಗ್ಗದ ಮ್ಯಾಗ ಯಾವುದೇ ಸಹಾಯ ಇಲ್ದ ನೋಡಿದ್ರೆ ಇಂಥವ್ರಿಗೆ ಯಾಕೆ ನೀವು ಕ್ರೀಡಾ ಇಲಾಖೆದವ್ರು ಮಾಡಬಾರ್ದು? ಈ ಟ್ರೈನ್ ಗತ್ತಕ್ಕೆ ಹೋಗ್ತಿದ್ಲಕ್ಕೆ, ಹಿಂದೂ ಓಡ್ತಿದ್ಲು, ಮುಂದೂ ಓಡ್ತಿದ್ಲು, ಬ್ಯಾಲೆನ್ಸಿಂಗ್ ಆಗಿ. ಅಂಥವ್ರನ್ನ ನಮ್ಮ ಸರ್ಕಾರಗಳು ಗುರುತಿಸ್ಬೇಕು, ಟ್ರೈನಿಂಗ್ ಕೊಡಬೇಕು. ಇಂಥ ಸಮುದಾಯದವ್ರನ್ನ ನೀವು ಟ್ರೈನಿಂಗ್ ಕೊಟ್ರೆ ನಾವು ಟ್ಯಾಕ್ಸ್ ಕೊಟ್ಟಿದ್ದಕ್ಕೂ ಸಾರ್ಥಕ ಆಗ್ತೈತೆ. ಇಂಥ ಅನೇಕ ಬುಡಕಟ್ಟುಗಳು ರಾಜ್ಯ ದೇಶದಾಗ ಅದಾವ. ಅಂಥ ಅಲ್ಲಿ ನೀವು ಹೋಗಿ ಕೆಲಸ ಅವ್ರನ್ನ ಹುಡುಕ್ಯಾಡ್ಬೇಕು. ಆಯಾ ರಾಜ್ಯ ಸಂಬಂಧಪಟ್ಟವರ ಕೇಂದ್ರದವರ ಸಾವಿರಾರು ಕೋಟಿ ರೂಪಾಯಿ ಈ ಒಲಿಂಪಿಕ್ಗೆ ಟ್ರೈನಿಂಗ್ ಸಲುವಾಗಿ ಖರ್ಚು ಮಾಡ್ತಾರೆ. ಅದರ ಹುಟ್ಟಿನಿಂದ ಬಂದಂಥ, ರಕ್ತಗತವಾಗಿ ಬಂದಂಥ ಈ ಸಮುದಾಯಗಳನ್ನ, ಬುಡಕಟ್ಟು ಜನಾಂಗಗಳನ್ನ ಹುಡುಕ್ಯಾಡಿ ಮಾಡಿದ್ರೆ
ನನಗೆ ಈ ಪದಕಗಳು ತೊಗೊಳಕ್ಕೆ ಒಲಿಂಪಿಕ್ದಾಗ ಅನುಕೂಲ ಆಗ್ತೈತೆ. ಆದ್ರೆ ಹೊಟ್ಟೆಗಾಗಿ ಈ ಮೂರು ತುಂಡು ಬಟ್ಟೆಗಾಗಿ ಹೊಟ್ಟೆಗಾಗಿ ಇಂಥ ಮಾಡುವಂಥ ಈ ಒಂದು ಹೆಣ್ಮಕ್ಳನ್ನ ನೋಡಿ ನನಗೆ ಕಣ್ಣೀರು ಬಂದು, ಆದ್ರೆ ಇಂಥವ್ರನ್ನ ಹುಡುಕ್ಯಾಡಿ ಸರ್ಕಾರ ಗುರುತಿಸ್ಬೇಕು ಅನ್ನೋದಕ್ಕೆ ಈ ಒಂದು ಎಪಿಸೋಡ್ ಮಾಡತ್ತೇನೆ. ಮುಂದಿನ ದಿನಮಾನದಾಗ ಈ ವಿಭಜನೆ ಮತ್ತು ಕ್ರೀಡಾ ಇಲಾಖೆ ಏನು ಮಾಡತೈತೆ ಅನ್ನೋದು ನಮ್ಮ ಸಾಬನ್ನು ಬಿಟ್ಟಿದ್ದೇನೋ. ಇಂಥವ್ರನ್ನ ಹುಡುಕಿ ಬೆಳಕಿಗೆ ತರಬೇಕು. ಪ್ರೋತ್ಸಾಹ ಮಾಡಿದಾಗ ಮಾತ್ರ ನಮ್ಮ ಪ್ರತಿಭೆಗಳನ್ನ ಗುರುತಿಸೋಕೆ ಅನುಕೂಲ ಆಗ್ತೈತೆ ಅಂತ ನಾನು ನಿಮ್ಮ ಮುಂದಿಡತ್ತೇನೆ. ನಮಸ್ಕಾರ.